ಡೌಟ್ ಯಾಕೆ ಹೋಗಿ ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡೋಣ. ಅಲ್ಲ, ಸೈನ್ ಮಾಡದೆ ಇರೋದಕ್ಕೆ ಈ ಥರ ಪೆನ್ನು ಒಂದು ರೀಸನ್ ಆಗುತ್ತಾ? ಪೆನ್ನಿನ ನೆಪ ಹೇಳ್ತಾಳೆ. ಬಾ. ಏನಕ್ಕಿದು? ಒಳ್ಳೆ ಐಡಿಯಾ. ಅಹಲ್ಯ, ಇವರೇನು ಮತ್ತೆ ಬಂದ್ರು ಅಂತ ನೋಡ್ತಾ ಇದೀಯಾ? ಅದು ಕೆಳಗಡೆ ಊರ್ ಜನರೆಲ್ಲ ಸ್ವಲ್ಪ ಅವಸರದಲ್ಲಿದ್ರು, ಅದಕ್ಕೆ ಸೈನ್ ಮಾಡಿದ್ದಾಯ್ತಾ? ನಾನೇ ಯೂಸ್ ಮಾಡ್ತಿದ್ದ ಪೆನ್ ಸಿಕ್ತು. ಸಿಗ್ನೇಚರ್ ಹಾಕಿ ಚೆಕ್ ತಗೊಂಡ್ಬರೋದು ಎಷ್ಟೊತ್ತು? ಹಾ, ಕೊಡು. ಊರ್ ಜನಕ್ಕಿಂತ ನಿಮ್ಗೆ ಆತರ ಜಾಸ್ತಿ ಇರೋ ಹಾಗಿದೆ. ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಕೊಡ್ತೀನಿ ಅನ್ನಲ್ಲ. ಬನ್ನಿ ಹೋಗೋಣ. ಬಾ ಪುಟ್ಟ. ತಗೊಳ್ಳಿ. ತುಂಬಾ ಆತ್ರ ಪಡ್ತಿದ್ರಲ್ಲ? ಇಲ್ಲ, ಹಾಗೇನಿಲ್ಲ. ಅದ್ರಲ್ಲಿ ಏನಿದೆ ಅಂತ ಅಷ್ಟೊತ್ತು ನೋಡ್ತಾ ಇದ್ದೀರಾ? ಇಲ್ಲ, ಏನೂ ಇಲ್ಲ. ಮಾವ, ತಗೊಳ್ಳಿ, ನೀವೇ ಕೊಟ್ಬಿಡಿ. ಅಪ್ಬಿಟ್ಟೆ. ಬಂದೇ ಇಲ್ಲ, ತುಂಬಾ ಹೊತ್ತಾಯ್ತು. ನಡೀರಪ್ಪ, ಹೋಗೋಣ. ಬನ್ನಿ ಬನ್ನಿ ಹೋಗೋಣ. ಒಂದ್ ನಿಮಿಷ. ಅರೆ, ಯಾಕೆ ಹೊರಟ್ಬಿಡ್ರಿ? ಅಲ್ಲೇ ಬುಡ್ಡಿ, ಹಾ ಬುಡ್ಡಿ. ಎಲ್ಲ ಚೆನ್ನಾಗಾಗ್ಬೇಕು. ಆಯ್ತು ರಾಯ್ರೆ. ಹ್ಮ್ ಅಡ್ರಪ್ಪ, ನಾವೇನ್ ಬರ್ತೀವಿ ರಾಯ್ರೆ. ಪುಟ, ನಾನು ಬ್ರೀತಿನ್ ಅಂತ ಹೇಳ್ತೀನಿ, ಆಗ ಬ್ರೀತಿನ್ ಮಾಡ್ಬೇಕು. ಓಕೆ? ಬ್ರೀತಿನ್. ನಿಖಿಲ್,
ನೀನ್ ಎಷ್ಟು ಒಳ್ಳೆಯವನು. ಬೇರೆಯವ್ರ ಬಗ್ಗೆ ನಿನ್ಗೆಷ್ಟೊಂದು ಕನಿಕರ ಅನುಕಂಪ ಇದೆ. ಸಾರಿ, ನಾನೇ ನಿನ್ನ ಹತ್ರ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೆ. ಏನ್ ಮಾಡ್ಲಿ, ನನ್ನ ಪರಿಸ್ಥಿತಿನೂ ಹಾಗೆ ಇದೆ. ಸ್ವಲ್ಪ ದಿನ ನನ್ನ ಈ ಬಿಹೇವಿಯರ್ನ ಅಡ್ಜಸ್ಟ್ ಮಾಡ್ಕೋ. ಪುಟ ಆ ಮಾಡು. ಓಕೆ. ಇವ್ರಾಕೆ ಹೀಗೆ ನೋಡ್ತಾ ನಿಂತ್ಬಿಟ್ರು? ಮೇಡಮ್, ನೀವ್ಯಾಕೋ ತುಂಬ ಡಿಸ್ಟರ್ಬ್ ಆಗಿರೋ ಥರ ಕಾಣಿಸ್ತಾ ಇದ್ದೀರಾ. ಒಳ್ಳೆಯವ್ರನ್ನ ಕೆಟ್ಟೋರು ಅಂತ ತಿಳ್ಕೊಂಡ್ರೆ ಡಿಸ್ಟರ್ಬ್ ಆಗ್ಲೇಬೇಕಲ್ವಾ? ಏನು ಹೇಳ್ತಿದ್ದೀರಾ ಮೇಡಮ್? ಅದು ಒಳ್ಳೆಯವ್ರಿಗೆ ಕೆಟ್ಟ ಕಾಯಿಲೆ ಬರುತ್ತೆ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಮೇಡಮ್, ಈ ಕಾಯಿಲೆಗಳಿಗೆ ಒಳ್ಳೆಯವರು ಕೆಟ್ಟವರು ಅಂತ ಇರಲ್ಲ ಮೇಡಮ್. ಅದೊಂಥರ ದಾರಿಯಲ್ಲಿರೋ ಮುಳ್ಳಿದ್ದ ಹಾಗೆ. ಒಳ್ಳೆಯವರು ಕೆಟ್ಟವರು ಅಂತ ಭೇದ ಭಾವ ತೋರಿಸಲ್ಲ. ಅದು ಬರೀ ನೋವನ್ನ ಮಾತ್ರ ಕೊಡುತ್ತೆ ಅಷ್ಟೇ. ನಾನು ಒಂದ್ ರೀತಿ ನಿಮ್ಗೆ ನೋವು ಕೊಡ್ತಾ ಇದ್ದೀನಿ ಅಲ್ವಾ? ಆ, ನೀವು ನನಗೆ ನೋವು ಕೊಡ್ತಾ ಇದ್ದೀರಾ? ಅದು ನನ್ನ ಮಗಳು ಶ್ರೇಷ್ಠಾಗಿ ಚೆಕಪ್ ಮಾಡ್ಲಿ ಅಂತ ದಿನ ಮನೆಗೆ ಕರೆಸ್ಕೊಳ್ತಿದ್ದೀನಿ ಅಲ್ಲ, ಅದು ಒಂಥರ ತೊಂದ್ರೆನೇ ಅಲ್ವಾ? ಮೇಡಮ್, ನಾನು MBBS ಓದಿರೋದೇ ಅದಕ್ಕೆ. ಪೇಷಂಟ್ಗಳು ಸುತ್ತಾ ಇರೋದೇ ನನ್ನ ಕೆಲಸ. ಸೊ ನಾನೇನಕ್ಕೆ ಬೇಜಾರು ಮಾಡ್ಕೊಳ್ಳಿ ಅಥವಾ ನೋವು ಮಾಡ್ಕೊಳ್ಳಿ ಹೇಳಿ? ನಿಮಗಿಷ್ಟು ಒಳ್ಳೆ ಮನ್ಸಿದೆಯಲ್ಲ, ತುಂಬಾ ಥ್ಯಾಂಕ್ಸ್. ಮೇಡಮ್, ಇಷ್ಟು ಒಳ್ಳೆ ಮನಸ್ಸಿರೋ ನಾನು ನಿಮ್ಮನ್ನ ಒಂದು ಮಾತು ಕೇಳ್ಬೋದಾ? ಏನಪ್ಪ ಕೇಳ್ತಾನ್ಯೂನೋ? ಮೇಡಮ್, ಮೇಡಮ್, ಹಾ ಯಾಕೆ ಮೇಡಮ್ ಮಾಯ ಆಗ್ಬಿಟ್ರಾ? ಹಾ, ಮಾಯ ಆಗ್ತಾ ಇದ್ದೀನಿ. ನನ್ನ ಮಗಳು ಶ್ರೇಷ್ಠಗೋಸ್ಕರ ನಾನು ಮಾಯ ಆಗ್ತಾ ಇದ್ದೀನಿ. ಮೇಡಮ್, ಶ್ರೇಷ್ಠ ಪುಟ್ಟಿ ಬಗ್ಗೆ ನೀವೇನೂ ತಲೆ ಕೆಡಿಸ್ಕೋಬೇಡಿ. ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ. ಆದರೆ ನೀವು ಒಂದು ಸ್ವಲ್ಪ ನನ್ನ ಕಡೆ ನೋಡಬೇಕು. ಏನು, ನಿಮ್ ಕಡೆನಾ? ಐ ಮೀನ್ ನನ್ನ ಕಡೆ ಅಂದರೆ ನನ್ನ ಪರ್ಸ್ನಲ್ ವಿಷಯದ ಕಡೆ ಸ್ವಲ್ಪ ನೋಡಿ ಮೇಡಮ್ ಅಂದೆ. ಅದೇ ಮೇಡಮ್, ಅವತ್ತು ನಿಮಗೊಂದ್ಸಲ ಹೇಳಿದ್ನಲ್ಲ, ನನ್ನ ಗರ್ಲ್ಫ್ರೆಂಡ್ ನೋಡೋದಕ್ಕೆ ಸೇಮ್ ನಿಮ್ಮ ಥರನೇ ಇರ್ತಾರೆ ಅಂತ. ಸೇಮ್ ಡಿಟೋ ಪ್ರಿಂಟ್ ಹಾಕಿದಾಗ ಒಂದೇ ಥರ ಇರ್ತಾರೆ ಅಂತ. ಸೊ ನೀವು ಒಂದ್ಸಲ ಅವಳನ್ನ ನೋಡ್ಬೇಕು ಮೇಡಮ್. ಕಳೆದೋಗ್ತೀರಾ? ಅಯ್ಯೋ ದೇವ್ರೆ, ಸ್ಟಾರ್ಟ್ ಮಾಡಿದ್ನಲ್ಲ ಇವನು. ಈ ಅಹಲ್ಯನೇ ಆ ಮಾಯ ಅಂತ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಮೇಡಮ್, ಹ? ಯಾಕೆ ಮೇಡಮ್ ಪದೇ ಪದೇ ಮಾಯ ಆಗ್ಬಿಡ್ತಿದ್ದೀರಾ? ಹಾಗೇನೂ ಇಲ್ಲ. ಮೇಡಮ್, ಒಂದಂತೂ ಹೇಳ್ತೀನಿ, ಅವಳನ್ನ ಕರ್ಕೊಂಡು ಬಂದು ನಿಮ್ಮ ಎದುರುಗಡೆ ನಿಲ್ಸಿದ್ರೆ ನಿಮಗೆ ಕನ್ನಡಿನೇ ಅವಶ್ಯಕತೆ ಇಲ್ಲ. ಡಿಟ್ಟೋ ನೀವು ನಮ್ಮ ಹುಡುಗಿನೇ. ಐ ಮೀನ್ ನಮ್ಮ ಹುಡುಗಿ ಥರ ಕಾಣಿಸ್ತೀರಾ ಅಂತಂದೆ. ಮೇಡಮ್, ಒಂದೇ ಒಂದ್ಸಲ ನೀವು ನಮ್ಮ ಹುಡುಗಿನ ಮೀಟ್ ಮಾಡ್ಬೇಕು ಮೇಡಮ್.
ಆ ಸಿಚುವೇಶನ್ ಸೂಪರ್ ಆಗಿರುತ್ತೆ. ಏನ್ ಸೂಪರ್ ಆಗಿರುತ್ತೋ. ನಾನ್ ಪಡ್ತಾ ಇರೋ ಪಜಿತಿನ ಈಗ್ಲೇ ಅನ್ಭವಿಸೋದಕ್ಕಾಗ್ತಾ ಇಲ್ಲ. ಮೇಡಮ್ ಮೇಡಮ್ ಹಾ. ಯಾಕೆ ಮೇಡಮ್ ಪದೇ ಪದೇ ಮಾಯ ಆಗ್ತಾ ಇದ್ದೀರಾ? ಅಯ್ಯೋ ಹಾಗೇನಿಲ್ವಲ್ಲ.